ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಸೂಪರ್ ಇದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ವಲ್ಪ ಗ್ಯಾಪ್ ಆಯಿತು ವಿಡಿಯೋಸ್ ಹಾಕೋದ್ರಲ್ಲಿ, ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ ಬನ್ನಿ ಫ್ರೆಂಡ್ಸ್. ನಾನು ಎಲ್ಲಿ ನಿಲ್ಲಿಸಿದ್ದೆ ವಿಡಿಯೋನ ಅಂದರೆ, ನಮ್ಮ ಮನೆಯಲ್ಲಿ ಸಾಹಿವಾಲ್ ಹಸುನ ತಂದಿದ್ದೀವಿ, ಅದು ಕರು ಹಾಕಿದ್ದೆ ಅನ್ನೋದ್ರ ಬಗ್ಗೆ ವಿಡಿಯೋ ಹಾಕಿದ್ದೆ. ಸೊ ಸಾಹಿವಾಲ್ ಅಥವಾ ಗಿರಿರಾಜ್ ಹಸುಗಳು ಅಂದಮೇಲೆ ಅವೆಲ್ಲ ನಾಡಲ್ಲಿ ಬೆಳೆದಂಥ ಪ್ರಾಣಿಗಳಲ್ಲ. ಮುಂಚೆ ಎಲ್ಲ ಕಾಡಿನಲ್ಲಿ ಬೆಳೀತಾ ಇದ್ದಂಥ ಪ್ರಾಣಿಗಳು. ಸೊ ಅದು ಯಾವ ರೀತಿ ಇರುತ್ತೆ ಆ ಮೈಂಡ್ ಸೆಟ್ಟು ಅಂದರೆ, ಫುಲ್ ಕಾಡಿನಲ್ಲಿರೋ ಥರ ಮೈಂಡ್ ಸೆಟ್ಟೇ ಇರುತ್ತೆ. ಸೊ ಅವ್ರನ್ನ ನಾಡಿಗೆ ತಂದು ಬಿಟ್ಟಾಗ ಅವರು ಹೇಗಿರುತ್ತೆ ಅಂದರೆ, ಜನಗಳಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಬಟ್ ಅವೇನಾದರೂ ಹೊಂದಾಣಿಕೆ ಚೆನ್ನಾಗಾಯಿತು ಅಂದರೆ ತುಂಬಾ ಹೊಂದ್ಕೊಳ್ತವೆ. ಬಟ್ ಅಲ್ಲಿ ತನಕ ತುಂಬಾ ಕಷ್ಟ. ಹಸು ಕರು ಹಾಕಿದ್ಮೇಲೆ ನಾವು ಅಂದ್ಕೊಂಡಿದ್ವಿ ತುಂಬಾ ಚೆನ್ನಾಗಿ ಕೂಡುತ್ತೆ, ಹಾಲು ಕರೀಲಿಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ಅಂತ. ಬಟ್ ಅದಂತೂ ಏನಂದರೆ ಅದ್ರ ಮೈಂಡ್ ಸೆಟ್ಟೇ ಬೇರೆ ಇತ್ತು. ನಾವು ಮುಟ್ಟಕ್ಕೆ ಹೋದರೆ ಒದಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿತ್ತು. ಏನೇ ಮಾಡಿದರೂ ನಮ್ಮಿಂದ ಅದ್ರ ಕೆಚ್ಚಲಿಗೆ ಕೈ ಹಾಕ್ಲಿಕ್ಕೆ ಸಹಿತ ಆಗಲಿಲ್ಲ. ಇಡೀ ದಿನ ನಾವು ಸರ್ಕಸ್ ಮಾಡಿ ಬಿಟ್ಬಿಟ್ಟಿದ್ವಿ. ಹಾಗಾಗಿ ನಾವು ಯೂಟ್ಯೂಬ್ಗಳಲ್ಲಿ ಹಸು ಒದಿತಿರೋ ಥರ ಏನಾದರೂ ಸಿಗುತ್ತಾ ಅಂತ ಸರ್ಚ್ ಮಾಡಿದಾಗ ಈ ಥರ ಹ್ಯಾಂಟಿಸ್ಟಿಕ್ ಸಿಕ್ತು. ಸೊ ಅದನ್ನು ನೋಡಿದ ಮೇಲೆ ನಾವು ಇದನ್ನು ಹುಡ್ಕೊಂಡು ಹೋಗಿ ಹಾಸನಲ್ಲಿ ನಮ್ಮ ಯಜಮಾನ್ರು ತಗೊಂಡು ಬಂದರು. ಬಟ್ ತಂದ ಮೇಲೆ ನಾನು ನೋಡ್ತಾ ಇದ್ದೆ ಇದನ್ನು ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆನೂ ಕೂಡ ವಿಡಿಯೋನ ಸರ್ಚ್ ಮಾಡಿ ನೋಡಿದ್ವಿ. ಅದರಲ್ಲಿ ಗೊತ್ತಾಯಿತು ಯಾವ ರೀತಿ ಹಾಕೋದು ಅಂತ. ಬಟ್ ಇದು ಸ್ವಲ್ಪ ಗಟ್ಟಿ ಇದೆ. ಓಪನ್ ಮಾಡಲಿಕ್ಕೆ, ಅದನ್ನು ಇದು ಮಾಡಲಿಕ್ಕೆ ಒಂದು ಸೈಡ್ನಲ್ಲಿ ಹೋಲ್ ಥರ ಕೊಟ್ಟಿದ್ರು. ಸೊ ಅದರಲ್ಲಿ ಪ್ರೆಸ್ ಮಾಡೋ ಥರ ಒಂದು ಬಟನ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಚಿಕ್ಕದು ದೊಡ್ಡದು ಮಾಡಲಿಕ್ಕೆ. ಬಟ್ ಹೊಸ್ತಲ್ವಾ, ಹಂಗಾಗಿ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದ್ರಿಂದ ಯಾವ ರೀತಿ ಹಾಕೋದು, ಅದು ಹಸು ಹತ್ರ ಹೋದ್ಮೇಲೆ ನಾವು ಅದನ್ನು ಟ್ರೈ ಮಾಡೋಕ್ಕೆ ಹೋದ್ರೆ ಆಗಲ್ಲ. ಯಾಕಂದರೆ ಒದಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅನ್ನೋದಕ್ಕೋಸ್ಕರ. ಬಟ್ ಅದು ಒಂದು ನಿಮಿಷನೂ ಬರಲಿಲ್ಲ ಹೇಳ್ಬೇಕು ಅಂದರೆ. ಹಸು ಹತ್ರ ನೋಡ್ತಾ ಇರ್ಬೋದು ನೀವು. ಅದು ಹಾಕಿದ ತಕ್ಷಣ ಅದು ಒದಿಯೋಂಥ ಫೋರ್ಸಿಗೆ ಕಿತ್ಕೊಂಡು ಬಂತು. ಅದೇನಿದೆ ಆ್ಯಂಟಿಸ್ಟಿಕ್ ಅದೇನಿದೆ ಅದು ಫುಲ್ ಕಿತ್ಕೊಂಡೇ ಬಂತು. ಮತ್ತು ಅದನ್ನೇ ಟ್ರೈ ಮಾಡೋಕ್ಕೆ ಹೋದರೆ ಅದಕ್ಕೆ ಫುಲ್ ಭಯ, ಗಾಬರಿಯಾಗಿದೆ. ಯಾಕಂದರೆ ಕರು ಇದೆಯಲ್ಲ, ಕರುಗೆ ಏನಾದರೂ ಮಾಡಿಬಿಡ್ತಾರೆ, ಅಥವಾ ನಾವು ಈ ಥರ ಆ್ಯಂಟಿಸ್ಟಿಕ್ ಎಲ್ಲ ತಗೊಂಡೋಗಿ ಹಾಕಿದ ಮೇಲೆ ಅದಕ್ಕೂ ಕೂಡ ಫುಲ್ ಗಾಬರಿಯಾಗಿ ಹೋಗಿತ್ತು ಹಸು. ಏನೋ ಮಾಡ್ತಾರೆ ಅನ್ನೋ ಒಂದು ಗಾಬರಿನಲ್ಲಿ ಹತ್ರಕ್ಕೆ ಕೊಡ್ತಾ ಇರಲಿಲ್ಲ. ನಾವು ಅದನ್ನು ಮಾತ್ರ ಅಲ್ಲ, ಸಪೋರ್ಟ್ಗೆ ಅಂತ ಒಂದು ಬಡಿ ಕೂಡ ಇಟ್ಕೊಂಡು ನಿಂತಿದ್ವಿ. ಏನೇ ಮಾಡಿದರೂ ಕೂಡ ಅದು ಸರ್ಕಸ್ ಮಾಡೋದಂತೂ ನಿಲ್ಲಿಸಲೇ ಇಲ್ಲ. ಸೊ ನಂತರ ಅಂದ್ಕೊಂಡ್ವಿ, ನಾವು ಕರಿನ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದೆ. ಅದು ಈ ಥರ ಸಾಹಿವಾಲ್ ಮತ್ತು ಗಿರಿರಾಜ ಹಸುಗಳು ಏನಿರ್ತವೆ, ಸೊ ಅವು ಕರು ಅಂದ್ರೇ ತುಂಬಾ ಪ್ರಾಣ. ಈಗ ಹೇಳ್ತಾರಲ್ವ, ಮನುಷ್ಯರಲ್ಲಿ ಮಕ್ಕಳು ಎತ್ತೋರಿಗೆ ಹೆಗ್ನ ಮುದ್ದು ಅಂತ ಹೇಳ್ತಾರಲ್ವ. ಸೊ ಆ ಥರ ನಮ್ಮ ಮಕ್ಕಳು ಹೇಗೆ ಇರಲಿ, ಕಪ್ಪಾಗಿರಲಿ, ವೈಟ್ ಇರಲಿ, ಸಣ್ಣ ಇರಲಿ, ದಪ್ಪ ಇರಲಿ, ಅಥವಾ ಯಾವ್ದಾದ್ರು ಫಿಸಿಕಲಿ ಹ್ಯಾಂಡಿಕ್ಯಾಫ್ಟ್ಗಳಿದ್ರೂ ಕೂಡ ಎತ್ತ ತಾಯಿಗೆ ಅದೇನಾಗುತ್ತೆ ಅಂದರೆ ಮಕ್ಕಳು ಅಂದರೆ ತುಂಬಾ ಪ್ರೀತಿ ಇರುತ್ತೆ. ಅದೇ ರೀತಿ ಅದು ಕರು ಮೇಲೆ ತುಂಬಾ ಆಸೆ ಇಟ್ಕೊಂಡಿರೋದ್ರಿಂದ ನಮಗೆ ಅದೇ ಒಂದು ಬೆನಿಫಿಟ್ ಅಂತ ಇದು ಗೊತ್ತಾಯಿತು. ಒಂದು ಸ್ವಲ್ಪ ನಮಗೆ ಅರ್ಥ ಆಯಿತು. ಕರುನ ಮುಂದೆ ಬಿಡ್ಕೊಂಡು, ಕರುನ ನೆಕ್ಕಲಿಕ್ಕೆ ಬಿಟ್ಕೊಂಡು ನಾವು ಹಾಲು ಕರೀಲಿಕ್ಕೆ ಟ್ರೈ ಮಾಡಿದರೆ ವರ್ಕ್ ಆಗ್ಬೋದು ಅಂತ. ಬಟ್ ನೋಡೋಣ, ಅದನ್ನು ಒಂದು ಸಲ ಟ್ರೈ ಮಾಡೋಣ ಅಂತ ನಾವು ಅದನ್ನು ಕೂಡ ಟ್ರೈ ಮಾಡಿದ್ವಿ. ಬಟ್ ವರ್ಕ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಅದು ಮಧ್ಯದಲ್ಲಿ ಒದಿಯೋದು ಕೂಡ ಇತ್ತು. ಆದರೂ ಕೂಡ ಕರುನ ನೆಕ್ಕಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಅರ್ಥ ಆಯಿತು, ಈ ಕರು ಮೇಲೆ ತುಂಬಾ ಆಸೆ ಇಟ್ಕೊಂಡಿರೋದ್ರಿಂದ ಕರುನ ಮುಂದೆ ಇಟ್ಕೊಂಡು ನಾವು ಹಾಲು ಕರೆದ್ರೆ ಕರ್ಕೊಳ್ಬೋದು ಅಂತ. ಕರುನೇ ಹಾಲು ಕುಡ್ಕೊಳ್ಳಿಕ್ಕೆ ಬಿಟ್ಟಿದ್ರೂ ಆಗುತ್ತೆ. ಬಟ್ ಏನಂದರೆ ಕರುಗೆ ಇನ್ನೂ ಚಿಕ್ಕದಲ್ಲ, ಅದಕ್ಕೆ ಹಾಲು ಕುಡಿಯೋದಾಗಲಿ ಅಥವಾ ಎಲ್ಲೋಗಿ ಕುಡಿಬೇಕು ಅನ್ನೋದೇ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಹಂಗಾಗಿ ಆಮೇಲೆ ಹಸು ಕೂಡ ಫಸ್ಟ್ನೇ ಕರು ಹಾಕಿರೋದ್ರಿಂದ, ಇದೇ ಮೊದಲನೇ ಕರು ಹಾಕಿರೋದ್ರಿಂದ ಅದಕ್ಕೂ ಸ್ವಲ್ಪ ಇರಿಟೇಷನ್ ಆಗುತ್ತಲ್ವ, ಹಾಲು ಕುಡಿಯೋವಂಥ ಕರು ಹಾಲು ಕುಡಿಯೋಕ್ಕೆ ಹೋದಾಗ. ಸೊ ಆ ಟೈಮ್ನಲ್ಲಿ ಕರು ಕೂಡ ಒದಿಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿತ್ತು. ಸೊ ಆ ಇರಿಟೇಷನ್ ಹೋಗೋ ತನಕನೂ ನಾವು ಸ್ವಲ್ಪ ಕರುನ ಮುಂದೆ ಬಿಟ್ಕೊಂಡು ನಾವು ಹಾಲು ಕರೆದು ನಂತರ ಹಾಲು ಕುಡಿಲಿಕ್ಕೆ ಕರುನ ಬಿಟ್ಟರೆ ಅದು ಕೆತ್ತಲಲ್ಲಿರೋ ಅಂಥ ಹಾಲೆಲ್ಲ ನೀಟಾಗಿ ಹೊರ್ಗಡೆ ಬರುತ್ತೆ. ಏನಾದರೂ ಎಮರ್ಜೆನ್ಸಿ ಒದಿಯುತ್ತೆ ಅಥವಾ ಕರು ಕುಡ್ಕೊಳ್ಳುತ್ತೆ ಅಂತ ನಾವೇನಾದರೂ ಕೆತ್ತಲಲ್ಲೇ ಹಾಲು ಬಿಟ್ವಿ ಅಂದರೆ ಅದೇನಾಗುತ್ತೆ ಅಂದರೆ ಕೆಚ್ಚಲು ಬಾವು ಆಗುತ್ತೆ. ಬರೀ ಹಾಲು ಕರೀಲಿಕ್ಕೆ ಇಷ್ಟೊಂದು ಸರ್ಕಸ್ ಮಾಡ್ತಾ
ಇದ್ದೀವಿ. ಎಷ್ಟೇ ಕಷ್ಟಪಟ್ಟರೂ ಕೂಡ ಹಾಲು ಕರೀಲಿಕ್ಕೆ ಕಷ್ಟ ಆಗ್ತಾಯಿದೆ. ಇನ್ನೇನಾದರೂ ಕೆಚ್ಚಲು ಬಾವಾಗಿ ಆ ಕೆಚ್ಚಲಲ್ಲಿ ಏನಾದರೂ ನೋವಿಂದ ಕೂಡಿದೆ ಅಥವಾ ನೋವು ಆಯಿತು ಅಂತ ಅಂದಲ್ಲಿ ಈ ಹಸುನ ಮುಟ್ಲಿಕ್ಕೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ, ಅಂಥ ಪರಿಸ್ಥಿತಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಏನಾದರೂ ಸರಿ ಕೆಚ್ಚಲು ಬಾವು ಆಗ್ಲಿಕ್ಕೆ ಮಾತ್ರ ಬಿಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಅದಕ್ಕೆ 3-4 ಜನ ನಿಂತ್ಕೊಂಡ್ರೂ ಪರವಾಗಿಲ್ಲ, ಹಾಲಂತೂ ಕರೀಲೇಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಕೆಚ್ಚಲಲ್ಲಂತೂ ಹಾಲು ಉಳ್ಕೋಬಾರ್ದು ಆ ಥರ. ಸೊ ಹಾಗಾಗಿ ಮುಂದೆ ಒಬ್ಬರು ಕರುನ ಹಿಡ್ಕೊಂಡು ಕೂತ್ಕೊಂಡ್ರೆ ಇನ್ನೊಬ್ಬರು ಸಪೋರ್ಟಿಗೆ ಅಂದರೆ ಗೋಡೆ ಸೈಡಿಂದ ಈ ಸೈಡು ಬರದೇ ಇರೋ ಥರ ಒಂದು ಸಪೋರ್ಟಿಗೆ ಬಡಿ ಹಿಡ್ಕೊಂಡು ನಿಂತ್ಕೊಂಡಿದ್ವಿ. ಇನ್ನೊಬ್ಬರು ಹಾಲು ಕರಿಯೋರು. ಸೊ ಹಾಲು ಕರಿಯೋರು ಇಲ್ಲಿ ಎಷ್ಟು ಕೇರ್ಫುಲ್ಲಿ ಆಗಿರಬೇಕು ಅಂದರೆ ಅಷ್ಟೇ ಕೇರ್ಫುಲ್ಲಾಗಿರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದ್ರೂ ಒಂದು ಕೈಗೋ ಅಥವಾ ಮಂಡಿಗಾಗಿರ್ಬೋದು ಅಥವಾ ಎಲ್ಲಿಗಾದರೂ ಸರಿ ಒದೆಯೋವಂಥ ಚಾನ್ಸಸ್ ಇರುತ್ತೆ. ಸೊ ಒಂದು ಸಲ ಒದಿಸ್ಕೊಂಡ್ವಿ ಅಂತ ಏನಾದರೂ ಆಯಿತು ಅಂದರೆ ಆಗೇನಾದರೂ ನಾವು ನೋಡದೆ ಅಥವಾ ನಾವು ತುಂಬ ಎಚ್ಚರಿಕೆಯಿಂದ ಇರದೇನೆ ನಾವೇನಾದರೂ ಕೈಗೆ ಅಥವಾ ಕಾಲಿಗೆ ಏಟು ಮಾಡ್ಕೊಂಡ್ವಿ ಅಂದರೆ ಮತ್ತೆ ಅದರ ಹತ್ರಕ್ಕೆ ಹೋಗಿ ಯೋಚನೆ ಮಾಡಬೇಕು. ಯಾಕಂದರೆ ಅಷ್ಟು ಫೋರ್ಸ್ಫುಲ್ಲಿ ಒದಿತವೆ ಹಸುಗಳು ಹೋದರೆ. ಹಾಗಾಗಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಎಚ್ಚರಿಕೆಯಿಂದ ಕರ್ಕೊಳ್ಬೇಕಾಯಿತು. ಬಟ್ ನಮಗಿದು ವರ್ಕ್ ಆಯಿತು ಅಂತ ಕೂಡ ಹೇಳ್ಬೋದು. ಕೆಲವೊಬ್ಬರು HF ಹಸುಗಳಿಗೆ ಈ ನಾನು ತೋರಿಸಿದಂಥ ಆ್ಯಂಟಿಸ್ಟಿಕ್ನ ತರಿಸಿ ಹಾಕೊತಾರೆ. ಸೊ ಅದು ಕೆಲವೊಂದಕ್ಕೆ ಮಾತ್ರ ವರ್ಕ್ ಆಗುತ್ತೆ, ಎಲ್ಲಕ್ಕೂ ವರ್ಕ್ ಆಗಲ್ಲ. HF ಹಸುಗಳು ಕರು ಮೇಲೆ ಏನು ಕರು ಹಾಕಿದ ಫಸ್ಟ್ ಡೇ ಮಾತ್ರ ತುಂಬಾ ಆಸೆ ಇಟ್ಕೊಂಡಿರುತ್ತೆ. ಬಟ್ ಸೆಕೆಂಡ್ ಡೇ 3rd ಡೇ ಹೋದಾಗ ಅದೇನಾಗುತ್ತೆ, ಸ್ವಲ್ಪ ಆ ಕರು ಮೇಲಿರುವಂಥ ಒಂದು ಎಮೋಷನ್ಸ್ ಅದು ಸ್ವಲ್ಪ ಕಡಿಮೆ ಆಗಿ ಕರು ಇದೆಯಲ್ವಾ ಅಲ್ಲಿದೆ ಅಂತ ನಾವು ಅವರ ಪಾಡಿಗೆ ಏನು ಮೇವು ತಿನ್ನೋದ್ರ ಕಡೆ ಗಮನ ಇರ್ತೇವೆ. ಬಟ್ ಈ ಥರ ಹಸುಗಳೇನೆಂದರೆ ಇಡೀ ದಿನ ಮೇವು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಕರು ಮಾತ್ರ ಹತ್ರನೇ ಇರಬೇಕು. ಸ್ವಲ್ಪ ಮರ ಆಯಿತು ಅಂದ್ರೇ ಅವನ್ನ ಕಂಟ್ರೋಲ್ ಮಾಡೋದೇ ತುಂಬಾ ಕಷ್ಟ ಆಗುತ್ತೆ. ಆ ಥರ ಹಸುಗಳು ಇವು. ಸೊ ನಮಗೂ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಈ ಥರ ಹಸುನ ತಂದಿರೋದ್ರಿಂದ ನಮಗೂ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಬಟ್ ಯಾರನ್ನು ಕೇಳಿದ್ರು ಕರು ಹತ್ರನೇ ಇರಬೇಕು ಅಂತ ಹೇಳ್ತಾ ಇದ್ರಲ್ವ. ಸೊ ನೋಡೋಣ, ಆ ಕರುನ ಮುಂದೆ ಇಟ್ಕೊಂಡೇ ನಾವು ಹಾಲು ಕರೀಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಟ್ರೈ ಮಾಡಿದಾಗ ಇದು ತುಂಬಾ ಯೂಸ್ ಆಯಿತು ನಮಗೆ. ಯಾಕಂದರೆ ಕರು ಹತ್ರ ಮುಂದೆ ಇಟ್ಕೊಂಡು ನಾವು ಹಾಲು ಕರೆದಿದ್ರಿಂದ ಅದು ಸುಮ್ಮನೆ ಸ್ವಲ್ಪ ಇರಿಟೇಷನ್ ಆಗುತ್ತಲ್ವ, ಫಸ್ಟ್ ಕರು ಹಾಕಿರೋದ್ರಿಂದ ಸ್ವಲ್ಪ ಇರಿಟೇಷನ್ ಆಗುತ್ತಲ್ವ. ಹಾಗಾಗಿ ಅದು ಸ್ವಲ್ಪ ಒದಿತಾನೇ ಇತ್ತು. ಬಟ್ ಆದರೂ ನಾವು ಹಠ ಬಿಡದೇನೆ ಕರೆದಿದ್ರಿಂದ ಇವಾಗ ಏನಾಗಿದೆ ಅಂದರೆ ಬರೀ ಕರು ಬಿಟ್ಕೊಂಡ್ರೆ ಸಾಕು, ಈ ಬಡಿ ಸಪೋರ್ಟ್ ಆಗಿರ್ಬೋದು ಅಥವಾ ಮುಂದೆ ಒಬ್ಬರು ಕೂತ್ಕೊಳ್ಳೋದಾಗಿರ್ಬೋದು ಏನೂ ಅವಶ್ಯಕತೆ ಇಲ್ಲ. ಈಗ ಫುಲ್ ಸಾಧುಗೆ ಬಂದಿದೆ. ಕರು ಅಷ್ಟೇ ಮುಂದೆ ಬಿಡ್ಕೊಂಡು ನಾವು ಹಾಲು ಕರ್ಕೊಂಡ್ರೆ ಈಸಿಯಾಗಿ ಹಾಲು ಕರ್ಕೋಬೋದು. ಬಟ್ ನಿಮ್ಗೇನಾದರೂ ಗೊತ್ತಿಲ್ಲ, ಈ ಗಿರಿರಾಜ್ ಅಥವಾ ಸಾಹಿವಾಲ್ ಹಸುಗಳನ್ನ ಯಾರು ಫಸ್ಟ್ ಟೈಮ್ ತಂದು ಕಟ್ಕೊಂಡಿದ್ದೀರಾ ಅಂದರೆ ಈ ಟ್ರಿಕ್ನ ಫಾಲೋ ಮಾಡಿ ಕರುನ ಮುಂದೆ ಹಿಡ್ಕೊಂಡು ಹಾಲು ಕರೀರಿ. ಯಾವುದೇ ರೀತಿ ಹ್ಯಾಂಟಿ ಸ್ಟಿಕ್ ಆಗಿರ್ಬೋದು ಅಥವಾ ಏನಂದರೆ ಆ ಕಡೆ ಈ ಕಡೆ ಓಡಾಡದಿರೋರಿಗೆ ಸಪೋರ್ಟಿಗೆ ಕಟ್ತಾರಲ್ವ, ಅದೆಲ್ಲ ಅವಶ್ಯಕತೆ ಇರಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಏನು ಅನ್ನಿಸ್ತು ಕೂಡ ತಿಳಿಸಿ.